ನಾನು GR ಶಿವಶಂಕರ್. ಇವತ್ತು ನಾನು ಮಾತನಾಡಲಿಕ್ಕೆ ಕೊಟ್ಟಂಥ ವಿಷಯ ಏನಂದರೆ, ನಿನ್ನೆ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಿದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಮುಚ್ಚುವಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಂತ ನಾನು ಹೇಳಿದ್ದೇನೆ. ಇವತ್ತು ನಮ್ಮ ರಾಜ್ಯ ಮಟ್ಟದ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯ ಕಾರ್ಯಕಾರಿ ಸಮಿತಿಯ ಸಭೆ ನಡೆದು, ಆ ಸಭೆಯಲ್ಲಿ ಹಲವಾರು ವಿಷಯಗಳ ಬಗೆಗೆ ರಾಜ್ಯದಾದ್ಯಂತ ಏನು ನಡೀತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಕೆಲವಾರು ವಿಷಯಗಳ ಬಗೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಪ್ರಮುಖವಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ 20,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿಗೆ 2011ರಿಂದ 2023ವರೆಗೂ ಅಧಿಕಾರಿಗಳ ಉದಾಸೀನ ಮನೋಭಾವದಿಂದ, ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಸಿಕ್ತಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳಾಗಿರ್ತಕ್ಕ DK ಶಿವಕುಮಾರ್ ಅವರು ಇದರ ಬಗೆಗೆ ಈಗಾಗಲೇ ಒಂದು ಪತ್ರನೂ ಸಹ ಈ ಹಿಂದೆ ಸರ್ಕಾರದಲ್ಲಿ ಸಹ ಬರೆದಿದ್ದಾರೆ. ಈಗಲೂ ಅವ್ರನ್ನ ಒತ್ತಾಯ ಮಾಡೋದೇನು ಅಂದರೆ, ದಯವಿಟ್ಟು ತಾವು ಮಾನವೀಯ ದೃಷ್ಟಿಕೋನದಿಂದ ಈ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಒಳಗಡೆ ಗ್ರ್ಯಾಚ್ಯುಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದಲ್ಲದೆ ಇವತ್ತು ಒಂದು ರಾಜ್ಯದೊಳಗಡೆ ಲಕ್ಷಾಂತರ ಫಲಾನುಭವಿಗಳು ಇವತ್ತು ಪೌಷ್ಟಿಕಾಹಾರದ ಬಗೆಗೆ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಹೇಳಿರ್ತಕ್ಕದ್ದೇನು ಅಂದರೆ, ಏನು ಇವತ್ತು ಅಂಗನವಾಡಿಗೆ ಸರಬರಾಜಾಗ್ತಕ್ಕ ಪೌಷ್ಟಿಕಾಹಾರದಲ್ಲಿ ಗುಣಮಟ್ಟ ಸಂಪೂರ್ಣವಾಗಿ ಕೆಟ್ಟಿದೆ. ಇದ್ರ ಬಗ್ಗೆ ಕಾರಣ ಏನು ಅಂತಂದರೆ, ಅಧಿಕಾರಿಗಳ ಒಂದು ತೀರ್ಮಾನ, ಅಧಿಕಾರಿಗಳು ಇದರೊಳಗಡೆ ಭ್ರಷ್ಟಾಚಾರದ ಲೋಪ ಇರೋಂಥ ಹಿನ್ನೆಲೆ ಒಳಗಡೆ ಇವತ್ತು ಪೌಷ್ಟಿಕಾಹಾರ ಸಮರ್ಪಕವಾಗಿ ಮಕ್ಕಳು ಸ್ಥಳೀಯ ಪೌಷ್ಟಿಕಾಹಾರ ನೀಡಿದೆ, ಅವ್ರು ಕೊಡ್ತಕ್ಕಂಥ ಪೌಷ್ಟಿಕಾಹಾರದಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಅನ್ನೋದನ್ನು ರಾಜ್ಯದ ಎಲ್ಲ ಕಡೆಯಿಂದ ಬಂದಂಥ ನಮ್ಮ ನಾಯಕಿಯರು ಅದರ ಬಗೆಗೆ ಪ್ರಸ್ತಾಪ ಮಾಡಿದ್ರು. ಇವತ್ತು ICDSನ ಮೂಲ ಉದ್ದೇಶ ಏನು ಅಂತಂದರೆ, ಸ್ಥಳೀಯ ಪೌಷ್ಟಿಕಾಹಾರನ ಫಲಾನುಭವಿಗಳಿಗೆ ಕೊಡಬೇಕು ಅಂತ. ಆದರೆ ದುರಾದೃಷ್ಟ ಆ ಒಂದು ವ್ಯವಸ್ಥೆ ಇವತ್ತು ಕಂಪ್ಲೀಟ್ ನಡೀತಾ ಇಲ್ಲ. ಇದ್ರ ಬಗೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಗಮನ ಹರಿಸಿ ರಾಜ್ಯದ ಎಲ್ಲ ಏನು ಲಕ್ಷಾಂತರ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಗುಣಮಟ್ಟದ ಪೌಷ್ಟಿಕಾಹಾರ, ಸ್ಥಳೀಯ ಪೌಷ್ಟಿಕಾಹಾರ ವಿತರಣೆ ಮಾಡೋದ್ರ ಬಗೆಗೆ ಕೂಡಲೇ ಕ್ರಮ ವಹಿಸಬೇಕು ಅಂತಲೂ ಸಹ ಇವತ್ತು ಮಹಾಮಂಡಳಿಯಲ್ಲಿ ತೀರ್ಮಾನ ಆಯಿತು. ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಆಯ್ಕೆ ಏನಿದೆ ರಾಜ್ಯದೊಳಗಡೆ, ಅದರಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ಏನೂ ಸಹ ಕ್ರಮ ವಹಿಸ್ತೇ ಇಲ್ಲ. ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತೆ ಇವತ್ತು ಸಹಾಯಕಿ 1.5 ಲಕ್ಷ ಕೊಡಬೇಕಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆ ಆಯ್ಕೆಗೆ 2.5 ಲಕ್ಷದವರೆಗೂ ಸಹ ಇವತ್ತು ಲಂಚ ರಾಜ್ಯದಾದ್ಯಂತ ನಡೀತಾ ಇದೆ. ಇದ್ರ ಬಗ್ಗೆ ಅನೇಕ ದೂರುಗಳು ಕೊಟ್ಟರೂ ಸಹ ಏನೂ ಕ್ರಮ ವಹಿಸಿಲ್ಲ. ಇದು ಯಾಕೆ ವಹಿಸಿಲ್ಲ ಅನ್ನೋದ್ರ ಬಗೆಗೆ ನಿಜವಾಗ್ಲೂ ಸಹ ಪ್ರಶ್ನಾರ್ಥವಾದ ಒಂದು ವ್ಯವಸ್ಥೆ ಇದೆ. ಇದ್ರ ಬಗೆಗೆ ಇವತ್ತು ಹೊಸ ಸರ್ಕಾರ, ಯಾಕೆಂದ್ರೆ ನನಗೆ ಭಾಳ ಸಂತೋಷ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ DK ಶಿವಕುಮಾರ್ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ. ನನಗೆ ಒಂದೇನು ಗೊತ್ತಾ, ಅವ್ರ ಬಗೆಗೆ ಭಾಳ ಅಪಾರವಾದ ನಂಬಿಕೆ ಇದೆ. ಅವರು ಖಂಡಿತವಾಗೂ ಸಹ ಈ ಒಂದು ಕಡಿವಾಣನ ಹಾಕ್ತಾರೆ. ಆದ್ದರಿಂದ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಏನು ಬಡ ಅಂಗನವಾಡಿ ಕಾರ್ಯಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಆಯ್ಕೆ ಆಗ್ತಾರೆ, ಅವರಿಂದ ಲಂಚ ತಗೊಂಡು ಕೆಲಸ ಕೊಡುವಂಥ ಒಂದು ವಾತಾವರಣ ಏನಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತಲೂ ಸಹ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಒತ್ತಾಯ ಆಯಿತು. ಅದಲ್ಲದೆ ಇವತ್ತು ಅನೇಕ ಸುತ್ತೋಲೆಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸರ್ವೆ ಮಾಡೋದ್ರ ಬಗೆಗೆ ಹಾಕಿದ್ದಾರೆ. ಅಂಗನವಾಡಿ ಕೆಲಸನೇ ಬಹಳ ಪೂರ್ಣ ಪ್ರಮಾಣದ ಕೆಲಸ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆಗಳು ಮಾಡಬಾರ್ದು ಅಂತ ಅನೇಕ ಸುತ್ತೋಲೆಗಳನ್ನ ಡೈರೆಕ್ಟ್ರು ಹಾಕಿದ್ರು ಸಹ ಇವತ್ತು ಒತ್ತಾಯ ಎಷ್ಟು ಮಟ್ಟಿಗೆ ಬರ್ತಾ ಇದರಿಂದ ಕಡ್ಡಾಯವಾಗಿ ನೀವು ಮಾಡಲೇಬೇಕು, ಮಾಡದೇ ಇದ್ರೆ ನಿಮ್ಮನ್ನು ಕೆಲಸದಿಂದ ತೆಗಿತೀವಿ ಅಂತ ಒಂದು ವಾತಾವರಣವೂ ಸಹ ಸೃಷ್ಟಿಯಾಗಿದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಈಗ ಆಲ್ರೆಡಿ ಬೇರೆ ಸರ್ಕಾರದ ವ್ಯವಸ್ಥೆ ಒಳಗಡೆ ಅದನ್ನು ಸರ್ವೆಗೆ ಬೇರೆ ವ್ಯವಸ್ಥೆ ಮಾಡಿ ಅಂಗನವಾಡಿ ಕಾರ್ಯಕರ್ತರು ಸಮಗ್ರವಾಗಿ ಮಕ್ಕಳ ಅಭಿವೃದ್ಧಿ ಬಗೆಗೆ ಯೋಚನೆ ಮಾಡೋದ್ರ ಬಗೆಗೆ ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿನ ಆಟ ಪಾಠಿಕೆಗಳು ಮತ್ತು ಪೌಷ್ಟಿಕಾಹಾರ ವಿತರಣೆ ವ್ಯವಸ್ಥಿತವಾಗಿ ಆಗೋದ್ರ ಬಗೆಗೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಇನ್ನೂ ಹಲವಾರು ವಿಷಯಗಳ ಬಗೆಗೆ ಈಗ ಆಲ್ರೆಡಿ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿಸಿವೆ. ಇದ್ರ ಬಗೆಗೆ ಬರುವ 18ನೇ ತಾರೀಕು ರಾಜ್ಯ ಮಟ್ಟ ಒಂದು ಸಮಾವೇಶವನ್ನು ತಗೊಂಡು ಆ ಸಮಾವೇಶದಲ್ಲಿ ಸಮಗ್ರವಾಗಿ ಎಲ್ಲವನ್ನೂ ಸಹ ಕ್ರೋಢೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಎಲ್ಲೆಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ, ಎಲ್ಲೆಲ್ಲಿ ಇವತ್ತು ಅನ್ಯಾಯ ಆಗ್ತಿದೆ, ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗ್ತಿದೆ, ಈ ಎಲ್ಲ ವಿಷಯಗಳ ಬಗೆಗೆ ಸಮಗ್ರವಾಗಿ ಆ ಒಂದು
ಸಮ್ಮೇಳನದಲ್ಲಿ ಅಂದರೆ ಆ ಸಮಾವೇಶದಲ್ಲಿ ತೀರ್ಮಾನ ಮಾಡುವಂಥ ತೀರ್ಮಾನನ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ತಗೊಂಡಿದೆ. ಇದ್ರ ಬಗೆಗೆ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ನ್ಯೂನತೆಗಳು, ಯಾವುದೇ ಅವ್ಯವಹಾರಗಳು, ಅಕ್ರಮಗಳು ಮತ್ತು ಭ್ರಷ್ಟಾಚಾರ ನಡೆದರೆ ಅದನ್ನು ಮಹಾಮಂಡಳಿಯ ಗಮನಕ್ಕೆ ತರಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಸಹ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ.